ನನ್ನ ಸೋಲು 100 ಜನಕ್ಕೆ ಖುಷಿ ಕೊಡುತ್ತೆ ಅಂದರೆ ನನ್ನ ಗೆಲುವು ಅದೆಷ್ಟು ಜನಕ್ಕೆ ನಿದ್ದೆ ಕೆಡಿಸ್ಬೋದು. ಖದರ್ ಆಗಿದೆ ಅಲ್ಲ ಡೈಲಾಗ್. ಎಸ್, ಇಂತಹ ಖದರ್ ಡೈಲಾಗ್ಸ್ಗೆ ಹೆಸರಾಗಿರುವಂಥವ್ರು ಯಾರು ಹೇಳಿ? PN ಸತ್ಯ ಅವರು. ಎಸ್, ಲೆಟ್ಸ್ ವೆಲ್ಕಮ್ ಬೆಂಗಳೂರು ಅಂಡರ್ವರ್ಲ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ನಿರ್ದೇಶಕ ಸತ್ಯ ಅವರಿಗೆ ಸ್ವಾಗತ. ನಮಸ್ತೆ ಸರ್. ಆ್ಯಂಡ್ ಈ ಸಿನಿಮಾದಲ್ಲಿ ಈ ಥರದ್ದು 100 ಡೈಲಾಗ್ಸು ಸೂಪರ್ ಆಗಿರುವಂಥ ಪಂಚಿಂಗ್ ಡೈಲಾಗ್ಸ್ ಇದೆ ಅಂತ ಕೇಳ್ಪಟ್ಟೆ. ಒಂದು ಡೈಲಾಗಿಂದಾನೇ ಶುರು ಮಾಡ್ಬೋದಾ? ನಾಮರ್ದನಿಗೆ ಪ್ಯಾಂಟು ಶರ್ಟ್ ಹಾಕಿದ್ರೆ ಮಕ್ಕಳಾಗಲ್ಲ. ಆಲ್ರೆಡಿ ಸತ್ತಿರೋ ನಿಮಗೆ ಬಾಂಬ್ ಬಿಟ್ಟು ಸಾಯಿಸೋ ಅವಶ್ಯಕತೆ ಇಲ್ಲ. ಓ ಸೂಪರ್. ಓಕೆ, ಡೈರೆಕ್ಟರ್ಗೆ ಆಪೋಸಿಟ್ ಆಗಿ ಹಾಗೆ ಆದಿತ್ಯ ಅವರು ಕೊಡುವಂಥ ಪಂಚ್. ನನ್ನ ಸೋಲು 100 ಜನಕ್ಕೆ ಖುಷಿ ಕೊಡುತ್ತೆ ಅನ್ನೋದಾದರೆ ನನ್ನ ಗೆಲುವು ಇನ್ನೆಷ್ಟು ಜನಕ್ಕೆ ನಿದ್ದೆ ಕೆಡಿಸ್ಬಾರ್ದು. ಮಾಲಿಕ್, ಒನ್ ಆ್ಯಂಡ್ ಓನ್ಲಿ ಮಾಲಿಕ್. ಅದೇ ನಾನು ನಿಜವಾಗ್ಲೂ ಇವತ್ತು ಭಾಳ ನನಗೆ ಭಾಳಷ್ಟು ಜನ ಸಿನಿಮಾ ನೋಡಿದವರು ಆ ಮಾಲಿಕ್ ಅಂತ ಹೇಳೋ ಸ್ಟೈಲು ತುಂಬ ಚೆನ್ನಾಗಿದೆ, ಹೆಂಗೆ ಬಂತು ನಿನಗೆ? ನಾನೇನೂ ಮಾಡಲಿಲ್ಲ, ಸತ್ಯಾಸನ ಕಾಪಿ ಮಾಡಿದೆ. ಇಲ್ಲ, ಆಮೇಲೆ ಏನಂದರೆ ಆದಿ ಸರ್ಗೆ ಕೆಲವು ಗುಣಗಳಿವೆ. ಆ ಗುಣಗಳು ಯಾರಿಗೆ ಇಷ್ಟ ಆಗುತ್ತೆ ಅಂದರೆ ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡೋ ಎಲ್ಲ ಡೈರೆಕ್ಟ್ರಿಗೂ ಇಷ್ಟ ಆಗುತ್ತೆ. ಓಕೆ, ಆ್ಯಕ್ಷನ್ ತೆಗೆ ಎಲ್ಲ ಡೈರೆಕ್ಟ್ರಿಗೂ ಅವ್ರ ವಾಯ್ಸ್ ಇಷ್ಟ ಆಗುತ್ತೆ, ಅವ್ರ ಲುಕ್ ಇಷ್ಟ ಆಗುತ್ತೆ. ಓಕೆ, ಆಮೇಲೆ ಏನಂದರೆ ಒಂದು ಕ್ಯಾರೆಕ್ಟರ್ ಅಂತ ನಾವು ಫಿಕ್ಸ್ ಮಾಡಿದಾಗ, ಈಗ ಬೆಂಗಳೂರು ಅಂಡರ್ವರ್ಲ್ಡ್ ಸಿನಿಮಾಗೆ ಈ ಕ್ಯಾರೆಕ್ಟರ್ ಹಿಂಗೆ ಇರಬೇಕು ಅಂತ ನಾವು ಫಿಕ್ಸ್ ಮಾಡಿದಾಗ ಅವ್ರ ಆ್ಯಟಿಟ್ಯೂಡ್ನ ಮನೆಯಿಂದನೇ ಫಿಕ್ಸ್ ಆಗಿ ಬರ್ತಾಯಿದ್ರು. ಅವ್ರಿಗೊಂದು ಆ್ಯಟಿಟ್ಯೂಡ್ ಫಿಕ್ಸ್ ಮಾಡಿದ್ವಿ, ಬಾಸ್ ನೀವು ಹಿಂಗೆ ಬರಬೇಕು. ಅದು ಹೆಂಗೆ ಅಂದರೆ 100 ಜನ ಕೂತಿದ್ರು, ಆ ದುರಂಕಾರ, ಆ ಜಂಬ, ಆ ಸ್ಟೈಲು. ಅವನೇನು ಹೇಳ್ತಾನೆ ಅಂದರೆ ನಾನು ಕೈ ಕೆಳಗೆ ಕೆಲಸ ಮಾಡ್ತೇನೆ ಅಂತ ಕೇಳಿದೆ ಒಂದು ಕ್ಯಾರೆಕ್ಟ್ರು. ನಾನು ಯಾವ ಕೈ ಕೆಳಗೆ ಕೆಲಸ ಮಾಡಿ ರೂಢಿ ಇಲ್ಲ, 50-50 ಕೊಡ್ತೀಯಾ, ಡೀಲ್ ಮಾಡ್ತೀನಿ ಅಂತ. ಆ ಥರ ಒಂದು ಕ್ಯಾರೆಕ್ಟ್ರು. ಬಟ್ ಅದಕ್ಕೆ ಮಾಡಿಸಿರೋ ಪರ್ಸನಾಲಿಟಿ, ಮಾಡಿಸಿರೋ ಲುಕ್ಕು, ಮಾಡಿಸಿರೋ ಅದೊಂದು ಡೈಲಾಗ್ ಹೇಳ್ಬೋದಾಗಿತ್ತು. ಯಾವುದು? ಅದು ಫಸ್ಟ್ ಟೈಮ್ ಆ್ಯಸಿಡ್ ಬಾಬು ಅಡ್ಡಾಗೋದಾಗ ನಾನು ನಡೀಲಿ ಕೆಲಸ ಮಾಡ್ತೀಯ ಅಂದಾಗ, ಇಲ್ಲ 50-50 ಮಾಡ್ತೀನಿ ಅಂತ. ಅವಾಗ ಅವರ ಸೈಡಲ್ಲಿರೋರೆಲ್ಲ ಅಂತ ಇತ್ತು, ಕತ್ತಿ ಮುಚ್ಚಿ ಹೊತ್ಕೊಂಡ್ಬಿಡ್ತಾರೆ. ಅವಾಗ ಒಂದು ಡೈಲಾಗ್ ಹೇಳ್ತಾನೆ, ಬ್ರೆಡ್ಡು ಬನ್ನು ತಿನ್ನೋ ನಾಯಿಗಳನ್ನ ಜೊತೆಗೆ ಇಟ್ಕೊಬೇಡ, ಕೆಲ್ಸಕ್ಕೆ ಬರಲ್ಲ. ನನ್ನಂಥ ನಾನ್ ವೆಜ್ ತಿರುಗಿ 1 ಟೈಗರ್ನ ಜೊತೆಗೆ ಇಟ್ಕೋ ಸಾಕು. ಅದು ನಾನು ಕರೆಕ್ಟಾಗಿ ಹೇಳಲಿಲ್ಲ ಡೈಲಾಗು, ಬಟ್ ನೀವು ಸಿನಿಮಾಲಿ ಅವ್ರು ತೆಗೆದಿರೋ ಆ ಶಾರ್ಟ್ ನೋಡ್ಬೇಕು ನೀವು ಹೆಂಗೆ ತೆಗೆದಿದ್ದಾರೆ ಅಂತ. ಓಕೆ, ಎಕ್ಸ್ಟ್ರಾರ್ಡಿನರಿ. ಸೊ ಈ ಥರ ಬರೀ ಅವ್ನು ಜಾಸ್ತಿ ಮಾತಾಡೋಲ್ಲ ಕ್ಯಾರೆಕ್ಟ್ರು, ಬಟ್ ಮಾತಾಡಿದ್ರೆ ಮಾತ್ರ ಅದೊಂದೇ ಡೈಲಾಗ್ ಅಷ್ಟಕ್ಕೆ ಎಲ್ಲರೂ ಚುಪ್, ಅದ್ರ ಮೇಲೆ ಮಾತಾಡೋಕ್ಕೆ ಆಗಬಾರ್ದು. ಆ ಥರ ನಾನೇನು ಫೀಡ್ಬ್ಯಾಕ್ ಮಾಡಿದ್ದೆ ಕತೆ ಹೇಳ್ಬೇಕಾರೆ, ಕ್ಯಾರೆಕ್ಟರ್ ಅಂದರೆ ಹಿಂಗಿರುತ್ತೆ, ಕ್ಯಾರೆಕ್ಟರ್ ಹಿಂಗೆ ಬರುತ್ತೆ, ಅದನ್ನು ಹೆಂಗೆ ಮಾಡೋದು ಅಂದರೆ, ಸಾರ್ ಆಗಲೇ ಹೇಳ್ತಾಯಿದ್ರು ಇಷ್ಟೇ ಸಾಕು ಅಂತೇಳಿ. ಇಷ್ಟೇ ಸಾಕು ಅಂತ ಯಾಕೆ ಹೇಳ್ತಾ ಇದ್ದೆ ನಾನು ಅಂದರೆ, ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಫಿಲ್ ಮಾಡಿಬಿಟ್ಟಿದ್ರು ಅವರು. ಆ ಶಾರ್ಟನ್ನು ಒಂದು ಶಾರ್ಟ್ನ ಎಲ್ಲ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕಂಟಿನ್ಯೂಟಿ ಮಿಸ್ ಮಾಡಿದ್ದಾರೆ. ಒಂದು ದಿನ ಅವ್ರು ಕಂಟಿನ್ಯೂಟಿ ಮಿಸ್ ಮಾಡಲ್ಲ. ಕೈ ಆ್ಯಂಗಲ್ ಆಗಲಿ, ಆ್ಯಕ್ಷನ್ ಕಂಟಿನ್ಯೂಟಿ, ಕೂತ್ಕೊಳ್ಳೋದು, ಆಮೇಲೆ ಟ್ರೆಂಡು, ಡೈಲಾಗ್ ಡೆಲಿವರಿ. ಒಂದು ಪೇಜ್ ಡೈಲಾಗ್ ಇಟ್ಬಿಟ್ಟು ಒಂದು ಶಾರ್ಟ್ ಇಟ್ಟರೆ ಈಸಿಯಾಗಿ ಹೇಳೋರು. ಅದೊಂದು ಖುಷಿ ಆಯಿತು. ಆಮೇಲೆ ಇನ್ನೊಂದೇನೆಂದರೆ, ನನಗೆ ಆಫ್ಟರ್ ಲಾಂಗ್ ಟೈಮು 4-6-7 ಇಯರ್ಸ್ ನಾನು ವೆಯ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ 2 ದೊಡ್ಡ ಸಿನಿಮಾಗಳು ಕಾಂಬಿನೇಷನ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ತಂದೆಯವ್ರು ಮಾಡಿದ್ದು ಲವ್ ಇತ್ತಲ್ಲ, ಆ ಲವ್ ನಡೀತಾ ಇದ್ದಾಗೆ ನಾನು ಕತೆ ಹೇಳಿದೆ ಸರ್ಗೆ. ಅದಿಲ್ಲ ಬಾಸ್, ಇದು ಮುಗಿಸ್ಬಿಡ್ತೀನಿ, ಅಪ್ಪನ ಮಿಸ್ ಮಾಡೋಕ್ಕಲ್ಲ, ಮಾಡ್ತೀನಿ ಅಂದರು. ಆ ಸಿನಿಮಾ ಮಾಡಿದೆ, ಸೂಪರ್ ಹಿಟ್ ಆಯಿತು. ಬಟ್ ಎರಡಾದ್ಮೇಲೆ ಇನ್ನೊಂದು ಕತೆ ಹೇಳಿದೆ, ಅದಿನ್ನೊಬ್ಬರು ಮಾಡೋದು, ಅದು ಸೂಪರ್ ಹಿಟ್ ಆಯಿತು. 2 ಸಿನಿಮಾ. ಮೂರನೇದು ಗೋವಿಂದನ್ ದಯೆ ಸೂಪರ್ ಹಿಟ್ ಆಗೇ ಆಗುತ್ತೆ. ಇದು ನಮ್ಮೆಲ್ಲರೂ ವರ್ಕ್ ಎಫರ್ಟ್ನ ಕಾನ್ಫಿಡೆಂಟ್ ಆಗಿ, ಅಂದರೆ ಇಷ್ಟು ವರ್ಷಗಳಾದಮೇಲೆ ನಾವಿಬ್ಬರು ಸೇರಿ ಇವಾಗ ಸಿನಿಮಾ ಮಾಡಿದ್ವಿ ಅಂದಮೇಲೆ ಟೈಮ್ ಫ್ಯಾಕ್ಟರ್. ನನಗಂತೂ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಯಾವುದು ಆ 2 ಸಿನಿಮಾಗಳು? ಇಲ್ಲ ಬೇಡ, ಇದು ಏನಂದರೆ ನನಗಂತೂ ತುಂಬ ಚಾಲೆಂಜಿಂಗ್ ಆಗಿದೆ. ಏನಂದರೆ ಎದೆಗಾರಿಕೆ, ಎಕ್ಸ್ಟ್ರಾರ್ಡಿನರಿ ಮೂವಿ. ಡೆಡ್ಲಿ ಸಾಂಗ್, ಎಲ್ಲೋದ್ರೂ ಡೆಡ್ಲಿ ಅಂತ ಕೂಗ್ಬಿಡೋ ಶೂಟಿಂಗ್ ಸ್ಪಾಟಲ್ಲಿ. ಅವ್ರು ಸಕ್ಕ ಡಿಸ್ಟರ್ಬ್ ಮಾಡೋರು ಆಡಿಯನ್ಸ್, ಡೆಡ್ಲಿ ಅಂತ ಕೂಗೋರು. ಇವರೇನೋ ಡೈಲಾಗ್ ಹೇಳ್ತಾರೆ, ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡೋಕ್ಕೆ ಅಷ್ಟು ಡಿಸ್ಟರ್ಬ್ ಮಾಡೋದು. ಓಕೆ, ಬಟ್ ನನಗೆಲ್ಲ ಒಂದು ಕಡೆ ಚುರುಕಾನದು. ನೆಕ್ಸ್ಟ್ ಕರಿಬೇಕು, ಬೆಂಗಳೂರು ಅಂಡರ್ವರ್ಲ್ಡ್, ಮಲೈಕ್ ಅನ್ಬೇಕು. ಆ ಥರದೇ ನಾವು ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಒಂದು ಚಾಲೆಂಜ್ ಬಂದ್ಬಿಡ್ತು. ಸಿನಿಮಾ ನೋಡಿದಾಗಿಂದ ಇಲ್ಲಿವರೆಗೂ ದರ್ಶನ್ ಫೋನ್ ಮಾಡಿದೆ, ಇವಾಗ ಮಲೈಕ್ ಅಂತ ಹೇಳೋದು. ನಾನು ಏನ ಇನ್ನು ಬೇಡ ನಿನಗೆ ಹೆಸರು ಫಿಕ್ಸು, ನಾನು ಕರೆದ್ರೆ ನಿಂಗೆ ಮಾಲೀಕ. ಇವತ್ತಿಗೂ ದರ್ಶನ್ ಫೋನ್ ಮಾಡೋದು, ಮಲೈಕ್. ಸೂಪರ್ ಆ್ಯಕ್ಷನ್. ಆ್ಯಕ್ಚುಲಿ ಆದಿತ್ಯ ಅವ್ರು ಹೇಳ್ದಂಗೆ ಹೆಂಗೆ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಡೈರೆಕ್ಟ್ರು ವ್ಯೂ ಅಂತ ಹೇಳಿದ್ರೆ ಕ್ಯಾಮ್ರಾ ಹೆಂಗೆ ಶಾರ್ಟ್ ತೊಗೊಂಡ್ರು ಅನ್ನೋಂಥ ಸ್ಟೈಲು, ಅದೇ ಇಂಪಾರ್ಟೆಂಟು. ಸೊ ಆ್ಯಕ್ಷನ್ ಅಂತೂ ಸೂಪರಾಗಿ ಬಂದಿದೆ. ಯಾರು ಮಾಡಿರೋದು ಆ್ಯಕ್ಷನ್ಸ್ ಎಲ್ಲ? ಸಿನಿಮಾದಲ್ಲಿ ಮಾಸ್ ಮದ ಆ್ಯಕ್ಷನ್ ಮಾಡಿದ್ದಾರೆ, ಪ್ಲಸ್ ವಿನೋದ್.
ಇಬ್ಬರು ಸೇರಿ ಮಾಡಿದ್ದಾರೆ. ಇಂಟರ್ವಲ್ ಬ್ಲ್ಯಾಕ್ ಫೈಟ್ನ ವಿನೋದ್ ಮಾಡಿದ್ದಾರೆ. Okay. ಸ್ಕ್ರಿಪ್ಟ್ ಚೆನ್ನಾಗಾದಾಗ, ಆ ಸ್ಕ್ರಿಪ್ಟಿಗೆ ಕರೆಕ್ಟಾಗಿರೋ ಆರ್ಟಿಸ್ಟ್ ಸಿಂಕ್ ಆದಾಗ, ಅವ್ರ ಪರ್ಫಾರ್ಮೆನ್ಸಿಗೆ ಕರೆಕ್ಟಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಿದ್ದಾಗ, ಸಾರ್ ಹೇಳ್ದಂಗೆ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಎಲಿವೇಷನ್ ಆಗ್ತಾ ಹೋಗುತ್ತೆ, ಲಾವಿಶ್ ಆಗ್ತಾ ಹೋಗುತ್ತೆ. ಆ ಥರ ಮಾಡಿದ್ದಕ್ಕೆ ಇವತ್ತು ಈ ಬೆಂಗಳೂರು ಅಂಡರ್ ವರ್ಲ್ಡ್ ಇಷ್ಟು ಸೌಂಡ್ ಆಗೋದಕ್ಕೆ ಕಾರಣ ಅದೊಂದು. ಯಾಕೆ ಬೆಂಗಳೂರು ಈ ಅಂಡರ್ ವರ್ಲ್ಡ್ ಸ್ಟೋರೀಸ್ ತುಂಬ ಕನ್ನಡದಲ್ಲಿ ಬರ್ತಾ ಇದೆ ನಾವೇ ಮಾಡಿದ್ದೀವಲ್ಲ. ಸೊ ಈಗ ಮತ್ತೆ ಅಂಡರ್ ವರ್ಲ್ಡ್ ಅನ್ನೋಂಥದ್ದು ಇದರಲ್ಲಿ ವಿಶೇಷ ಏನು? ಇಲ್ಲ, ಶಿವಾಜಿನಗರ ಆದ್ಮೇಲೆ ಯಾವ ಸಿನಿಮಾ ಬಂದಿಲ್ಲ ಆಫ್ಟರ್ 4 years. ಯಾವ ಸಿನಿಮಾ ಇತ್ತೀಚೆಗೆ ಅಂಡರ್ ವರ್ಲ್ಡ್ ಸಿನಿಮಾ ಬಂದಿಲ್ಲ. ಒಂದು. ಎರಡನೇದು ಆದಿ ಸರ್ ಒಂದು ಟ್ರೈಲರ್ ಹೇಳ್ತಾರೆ, ನಮ್ಮ ಮನೆ ದೇವರೇ ಮಚ್ಚು ಅಂತ. ನಿಜವಾಗ್ಲೂ ನಮ್ಮ ಮನೆ ದೇವ್ರ ಮಚ್ಚೆ ಅದು. ಯಾಕೆಂದರೆ ನಾವು ಯಾವ್ಯಾವ ಆ್ಯಕ್ಷನ್ ಸಿನಿಮಾ ಮಚ್ಚಿ ಇಡ್ಸಿದ್ದೀವಿ ಅದೆಲ್ಲ ಸೂಪರ್ ಹಿಟ್ ಆಗಿದೆ. ಒಂದು. ಆಮೇಲೆ ಪಿ ಎನ್ ಸತ್ಯ ಮಾಡ್ತಾ ಇದ್ದಾರೆ, ಆಮೇಲೆ ಎದೆಗಾರಿಕೆ ಹೀರೋ ಮಾಡ್ತಾ ಇದ್ದಾರೆ, ಡೆಡ್ಲಿ ಸೋಮ ಹೀರೋ ಮಾಡ್ತಾ ಇದ್ದಾರೆ ಅಂದಾಗ ಆಟೋಮೆಟಿಕ್ಕಾಗಿ ಕಮರ್ಷಿಯಲ್ ಆಡಿಯನ್ಸ್ ಏನು, ಮಾಸ್ ಆಡಿಯನ್ಸ್ ಏನು ಹೇಳ್ತೀವಿ ಅವ್ರು ಫಿಕ್ಸ್ ಆಗ್ಬಿಡ್ತಾರೆ ಈ ಥರನೇ ಅಂತ. ಬಟ್ ಆ್ಯಕ್ಚುಲಿ ಇವ್ರಿಗೆ ಅಂಡ್ರೋಡ್ ಮಾಡಲ್ಲ ಅಂತ, ನಾನು ಅದನ್ನು ಮಾಡಿದ್ರೆ ಮಾಡೋದು ಅಂತ ಕಿತ್ತಾಡಿ ಆಮೇಲೆ ಮಾಡಿದ್ವಿ. ಬಟ್ ಸಿನಿಮಾದಲ್ಲಿ ಬೆಂಗಳೂರು ಅಂಡರ್ ವರ್ಲ್ಡ್ ಅನ್ನೋ ಟೈಟ್ಲ್ ಜೊತೆಗೆ ಒಂದು ಕಂಟೆಂಟ್ ಇಟ್ಟಿದ್ದೀವಿ. ಅದನ್ನು ಯಾರು ಅದನ್ನು ಸಿನಿಮಾ ನೋಡಿ ಆಚೆ ಬರ್ತಾರೆ 100% ಅವ್ರು ತುಂಬ ಒಂದು ಈ ಮನುಷ್ಯತ್ವ ಅನ್ನೋದೊಂದು ಇರುತ್ತಲ್ವ, ಎಲ್ರಿಗೂ ಒಂದು ಇರುತ್ತೆ. ಒಬ್ಬ ಕೊಲೆಗಾರನಿಗಿರುತ್ತೆ, ಒಬ್ಬ ರೂಢಿಗಿರುತ್ತೆ, ಒಂದು ಸಾಫ್ಟ್ ಮನುಷ್ಯನಿಗೂ ಇರುತ್ತೆ. ಅವ್ರು ಅಷ್ಟು ಜನಕ್ಕೆ ಟಚ್ ಆಗೋ ಒಂದು ಪಾಯಿಂಟ್ ಇದೆ. 100% ಲೇಡೀಸ್ಗೆ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಈ ಲೇಡೀಸ್ನೇನೋ ಕರಿಬೇಕು, ಅಟ್ರಾಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. 100% ಈ ಸಿನಿಮಾ ಲೇಡೀಸ್ಗೆ ಭಾಳ ಇಷ್ಟ ಆಗುತ್ತೆ. ಇದು ಹೈಲೈಟ್ ಏನು ಅಂದರೆ ಬೆಂಗಳೂರು ಅಂಡರ್ ವರ್ಲ್ಡಲ್ಲಿ ಯೂಶ್ವಲಿ ಯೂಸ್ ಮಾಡೋ ಫಾರ್ಮುಲಾ ಬೆಂಗಳೂರು ಅಂಡರ್ ವರ್ಲ್ಡ್ ಕಥೆಗಳಲ್ಲಿ ಇನ್ನೋಸೆಂಟ್ ಹುಡುಗ ಬಂದ, ರೌಡಿ ಆದ, ಕೊನೆಗೆ ಅಂದ್ಕೊಂಡ್ರೆ ಸತ್ತೋದ. ಇದೇ ಯೂಶುವಲ್ ಆಗಿ ಫಾರ್ಮುಲಾ. ಆ ಫಾರ್ಮುಲಾ ಯೂಸೇ ಮಾಡಿಲ್ಲ, ಬೇರೆ ಮಾಡಿದ್ದೀವಿ. ಯಾಕಂದ್ರೆ ಆ ಥರ ತುಂಬ ಸಿನಿಮಾ ನಾವೇ ಮಾಡಿದ್ದೀವಿ, ಸರ್ವ್ ಮಾಡಿದ್ದಾರೆ. ಆ ಫಾರ್ಮುಲಾ ಯೂಸೇ ಮಾಡಿಲ್ಲ ಇಲ್ಲಿ. ಆಮೇಲೆ ಕೊನೆಗೆ ಕ್ಲೈಮ್ಯಾಕ್ಸ್ ಅಂತೂ ಯಾರು ಗೆಸ್ಸೇ ಮಾಡೋಕ್ಕಾಗಲ್ಲ. ಓಕೆ, ಅದು ಮಾತ್ರ ಚಾಲೆಂಜರ್. ಯಾರು ಬೇಕಾದ್ರೆ ಗೆಸ್ ಮಾಡಿಬಿಡ್ಲಿ ಕ್ಲೈಮ್ಯಾಕ್ಸ್, ಯಾರು ಗೆಸ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಅ ವೆರಿ ವೆರಿ ಡಿಫ್ರೆಂಟ್ ಕ್ಲೈಮ್ಯಾಕ್ಸ್. ಸಿಕ್ಕಾಪಟ್ಟೆ ಕ್ಯೂರಿಯಸ್ಸನ್ನು ಬಿಲ್ಡ್ ಮಾಡಿಬಿಟ್ಟಿದ್ದಾರೆ ಕ್ಲೈಮ್ಯಾಕ್ಸ್ ಹೆಂಗಿರ್ಬೋದು ಅಂತ. ಎಲ್ಲರೂ ನೋಡ್ಬೇಕಂದ್ರೆ ಸಿನಿಮಾದಲ್ಲಿ ಮಾತ್ರ ನೋಡೋಕೆ ಸಾಧ್ಯ. ಸೊ ಥಿಯೇಟ್ರಲ್ಲೇ ನೋಡ್ಬೇಕಾಗಾದ್ರೆ ಇದನ್ನು. ನಿಮ್ಮ ಪ್ರಕಾರ ಬೆಂಗಳೂರು ಅಂಡರ್ ವರ್ಲ್ಡ್ ಅಂದರೆ ಯಾಕೆ ನೋಡಬೇಕು ಜನ ಅನ್ನೋದಾದರೆ 3 points ಏನು ಹೇಳ್ತೀರಾ ಸರ್? ಸ್ಟ್ರಾಂಗ್ ರೀಸನ್. ಇಲ್ಲಿ 3 ಕ್ಯಾಟಗರಿ ಜನ ಇದ್ದಾರೆ. ಕೆಲವರು ಟೈಮ್ ಪಾಸ್ ಸಿನಿಮಾ ನೋಡ್ತಾರೆ, ಹೌದು ಖಂಡಿತ. ಇನ್ನು ಕೆಲವರು ಏನೋ ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂತ ಏನೋ ಇರೋ ನೋಡೋಣ ಅಂತ ಬರ್ತಾರೆ. ಇನ್ನು ಕೆಲವರು ಇದ್ರಲ್ಲಿ ನೋಡಿ ಏನೋ ಕಲ್ತ್ಕೊಳ್ಳೋಣ ಅಂತ ಬರ್ತಾರೆ. ನೋಡಿ ಕಲ್ತ್ಕೊಳ್ಳೋಣ ಅಂತ ಬಂದು ನೋಡೋರ ಡೈಮೆನ್ಷನಲ್ಲಿ ಅವ್ರು ನಿಜವಾಗ್ಲೂ ಏನೋ ಒಂದು ಕಲ್ತ್ಕೊಂಡು ಹೋಗ್ತಾರೆ. ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಬಂದವರು ಸತ್ತೀರಿ ನಾನು ಯಾಕೆ ಈ ಸಿನಿಮಾನ ಟೈಮ್ ಪಾಸ್ಗೋಸ್ಕರ ನೋಡಿದೆ, ಒಂದು ಸಿನಿಮಾ ನೋಡೋಣ ಅಂತ ಬರ್ತಾರೆ. ಇನ್ನೊಬ್ಬರು ಏನು ದಬ್ಬ ಹಾಕೋರು ನೋಡೋಣ ಅಂತ ಬರ್ತಾರಲ್ಲ, ಅವರು ಸಾರಿ ಬಾಸ್ ನಾವು ನಮ್ಮ ಟೀಮ್ಗೆ ಹೇಳ್ಬಾರ್ದಾಯ್ತು ಅಂತ ನೋಡ್ಕೊಂಡು. ಈ 3 ಕ್ಯಾಟಗಿರಿ ಎವ್ರಿ ಸಿನಿಮಾಗೂ ನಮ್ಗೆ ಆಗುತ್ತೆ. ಬಟ್ ಇದರಿಂದ 100% ಆಚೆ ಕಲ್ತ್ಕೊಂಡು ಹೋಗ್ತಾರೆ. ಬಟ್ ಅಂದರೆ ನಮ್ಮ ಟೋಟಲ್ ಆಗಿ ನಮ್ಮ ಮಾಸ್ ಆಡಿಯನ್ಸ್ ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಮಂಡ್ಯ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ದಾವಣಗೆರೆ, ಚಿತ್ರದುರ್ಗ, ದಾವಣಗೆರೆ, ಎಲ್ಲಿ ನಮ್ಮ ಮಾಸ್ ಆಡಿಯನ್ಸ್ ಎಲ್ಲೆಲ್ಲಿದ್ದಾರೋ ಅವ್ರಿಗಂತೂ ಹಬ್ಬ ಈ ಪಿಕ್ಚರು. ಹೌದಾ? ಒಂದು ಲವ್ ಸ್ಟೋರಿ ಆಯಿತು, ಒಂದು ಅಂಡರ್ ವರ್ಲ್ಡ್ ಕತೆ ಇದೆ ಅಂತ ಗೊತ್ತಾಯಿತು, ಕ್ಲೈಮ್ಯಾಕ್ಸ್ವರೆಗೂ ಯಾರಿಗೂ ಗೊತ್ತಾಗಲ್ಲ ಅನ್ನೋಂಥ ಒಂದು ಅಲ್ಲಿ ಥ್ರಿಲ್ಲಿಂಗ್ ಎಲಿಮೆಂಟು ಇದೆ. ಇದಲ್ಲದೆ ಇನ್ನೇನಾದರೂ ಇದೆಯಾ ಈ ಸಿನಿಮಾಲಿ? ಇದರಲ್ಲಿ ಇದೆ ಕಮರ್ಷಿಯಲ್ ಪಾಯಿಂಟ್ಸ್ಗಳೆಲ್ಲ ತುಂಬ ಇಟ್ಕೊಂಡು ಹೋಗಿದ್ದೀವಿ. ಯಾಕೆಂದರೆ ಯಾವತ್ತೂ ನಮ್ಮ ಸಕ್ಸಸ್ ಆಗಲಿ, ನಮ್ಮ ಫಾಲೋವರ್ಸ್ ಆಗಲಿ ಹಿಂದಿನ ಸಿನಿಮಾಗಳನ್ನ ಬೇಸಾಗೆ ಮೈಂಡ್ ಫಿಕ್ಸ್ ಆಗಿ ಬರ್ತಾರೆ. ಹೌದು, ಅವ್ರಿಗೂ ನಿರಾಸೆ ಆಗದೆ ಇರೋ ಥರ ಕಮರ್ಷಿಯಲ್ ಪಾಯಿಂಟ್ಸ್ ಎಲ್ಲ ತುಂಬ ಸಿನಿಮಾದಲ್ಲಿ ಇದೆ, ಇದರಲ್ಲಿದೆ. ಬಟ್ ಅದು ಹೇಳ್ಬಿಟ್ರೆ 10th ಕ್ಯೂರಿಯಾಸಿಟಿ ಇರಲ್ಲ ಜನಕ್ಕೆ, 10th ರಿಲೀಸ್ ಆಗ್ತಾ ಇದೆ. ಓಕೆ, ಸುಮಾರಷ್ಟು ಕ್ಯೂರಿಯಾಸಿಟಿ ಪಾಯಿಂಟ್ಸ್ ಅಂತೂ ಇದೆ. ಒಂದು ಆಮೇಲೆ ಇನ್ನೊಂದು ಒಂದು ಖುಷಿ ವಿಷಯ ಏನಂದರೆ, ಈಗ ನಮ್ಮ ಪ್ರೊಡ್ಯೂಸರ್ ಆನಂದ್ ಈತ ತುಂಬ ಅವ್ರಿಗೇನಂದರೆ ನಾವೇನು ಹೇಳಿದ್ರು ಟಕ್ಕಂತ ರೀಚ್ ಆಗ್ತಾಯಿತ್ತು. ಸ್ವಲ್ಪ ಸೀನಿಯರ್ ಪ್ರೊಡ್ಯೂಸರ್ಗೆ ಕತೆ ಮಾಡಿದರೆ ಅದು ಯಾಕ್ರೆ ಇದು ತೋರಿಸ್ತಾ ಇದ್ದಾರೆ, ಅದು ಯಾಕ್ರೆ ಅದು ತೋರಿಸ್ತಾ ಇದ್ದಾರೆ, ಅದು ಯಾಕೆ ಅದೆಲ್ಲೂ ಹೇಳಲಿಲ್ಲ ಅವರು. ಬಿಕಾಸ್ ಅವರು ಇನ್ನು ನಮ್ಮ ಟೀಮ್ ಥರನೇ ಇದ್ದಿದ್ದರಿಂದ ಅವ್ರಿಗೂ ನಮ್ಮ ಸಿನಿಮಾಗಳು ನೋಡಿ ಇಂಟ್ರೆಸ್ಟ್ ಆಗಿದ್ದರಿಂದ ಇಲ್ಲ ಅಣ್ಣ ಹಿಂಗೆ ಮಾಡೋಣ, ಅಲ್ಲ ಅಣ್ಣ ಹಿಂಗೆ ಮಾಡೋಣ ಅಂತೇಳಿ ಮಾಡ್ಕೊಂಬಂದ್ರು. ಇದು ಔಟ್ಪುಟ್ ಆ ಥರ ಆಚೆ ಬಂದಿದೆ. ಅದು ಕರೆಕ್ಟಾಗಿ ಟೆಕ್ನಿಷಿಯನ್ ಟೀಮು, ಆರ್ಟಿಸ್ಟ್ ಟೀಮು, ನಮ್ಮ ಡ್ಯಾನಿಯಲ್ ಬಾಲಾಜಿ, ಹರೀಶ್ ರೈ, ಕೋಟೆ ಪ್ರಭಾಕರ್, ವಿನಯ್ ಪ್ರಸಾದ್ ಮೇಡಮ್ಮು, ಭಾವನಾ ಮೇಡಮ್ ಅವರು, ಆಮೇಲೆ ನಮ್ಮ ಮಹಾ ದಂಡೆ ಇದೆ ಸಿನಿಮಾ ಇದೆ, ರಮೇಶ್ ಭಟ್ ಇದೆ, ತುಂಬ ಜನ ಇದೆ. 100%. ಆ್ಯಂಡ್ ಡೈರೆಕ್ಟರ್ ಫೈನಲ್ ವರ್ಡ್ಸ್ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಫ್ರೈಡೇ ರಿಲೀಸ್ ಆಗ್ತಾ ಇದೆ. ನಮ್ಮ ಸಿನಿಮಾ ನೋಡಿ ಆದಿ ಸರ್ ಸಿನಿಮಾಗಳು ಇಲ್ಲಿವರೆಗೂ ಗೆಲ್ಸಿದ್ದೀರಾ, ನನ್ನ ಸಿನಿಮಾಗಳು ಗೆಲ್ಸಿದ್ದೀರಾ. ನೀವು ನೋಡಿ ಗೆಲ್ಸಿದ್ರೇ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ನಮಗೆ. ಬಟ್ ಈ ಸಿನಿಮಾ ನಿಮ್ಗೆ ಇಷ್ಟ ಆಗೋ ಥರನೇ ಮಾಡಿರ್ತೀರಾ ಅಂತ ನಾವು ನಿಮ್ಗೆ ಇಷ್ಟ ಆಗೋ ಥರನೇ ಮಾಡಿದ್ದೀವಿ ಅನ್ನೋ ನಂಬಿಕೆ ಮೇಲೆ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ. ಖಂಡಿತ ಶುಕ್ರವಾರ 2 ಶೋ ಆದಮೇಲೆ ಸೇಮ್ ಚಾನಲ್ಗೆ ಬಂದಾಗ ಲೈವಲ್ಲಿ ಮಾತಾಡ್ತೀನಿ, ನೀವೇ ಹೇಳ್ತೀರಾ.
ಕ್ವಾಲಿಟಿ ಬಗ್ಗೆ.